ಬಯಸುತ್ತೇನೆ. ರಾಯಚೂರು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಹಾಗೂ ಮೀಸಲಾತಿ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಶಾಸಕ ಬಸನಗೌಡ ದದ್ದಲ್, ಸ್ಥಗಿತಗೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮತ್ತೆ ಆರಂಭಿಸಿರುವುದು ಸಂತಸದ ವಿಚಾರ ಎಂದರು. ವಿದ್ಯಾರ್ಥಿಗಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಇಂತಹ ಕಾರ್ಯಕ್ರಮಗಳು ಸಮಾಜದ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗುತ್ತವೆ. ಸಮಾಜಕ್ಕಾಗಿ ಶ್ರಮಿಸಿದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವ ಮೂಲಕ ಮತ್ತಷ್ಟು ಜನರಿಗೆ ಪ್ರೇರಣೆ ನೀಡಬೇಕು ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಲ್ಮೀಕಿ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಸಮಾಜದ ಹಕ್ಕುಗಳಿಗಾಗಿ ಇನ್ನಷ್ಟು ಮೀಸಲಾತಿ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಸಂಘಟಿತ ಹೋರಾಟ ಅಗತ್ಯ ಎಂದು ದದ್ದಲ್ ತಿಳಿಸಿದರು. ಇನ್ನು ಸಂಸದ ಜಿ. ಕುಮಾರ್ ನಾಯಕ ಮಾತನಾಡಿ, ಅಕ್ಷರದ ಶಕ್ತಿ ಅಪಾರವಾಗಿದ್ದು ಶಿಕ್ಷಣ ನಾಶವಾಗದ ಸಂಪತ್ತು ಎಂದರು. ಮಾಜಿ ಸಂಸದ ವಿ. ಎಸ್. ಉಗ್ರಪ್ಪ, ವಿದ್ಯೆ ಶಾಶ್ವತವಾದ ಸಂಪತ್ತು, ಶಿಕ್ಷಣದ ಮೂಲಕ ಉತ್ತಮ ಫಲಿತಾಂಶದ ಜೊತೆಗೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅವರಿಂದ ಇನ್ನೊಂದು ಸಂಬಂಧವನ್ನು ಮಾಡುವ ಮುಖಾಂತರ ಗುರುಗಳಿಗೆ ಆತ್ಮೀಯ ಸಮರ್ಪಣೆಯನ್ನು ಮಾಡುವ ಧನ್ಯವಾದಗಳನ್ನು ತಿಳಿಸುತ್ತಾ, ವರದಾನೇಶ್ವರ ಮಹಾಸ್ವಾಮಿಗಳು ವಾಲ್ಮೀಕಿ ಆಶ್ರಮ ಗೊಲ್ಲಪಲ್ಲಿ ಹೋಗಿರತಕ್ಕಂಥ ಸ್ವಾಗತವನ್ನು ನಡೆಸಿಕೊಳ್ತೇವೆ. ನೌಕರ ಬಂಧುಗಳು ಪ್ರತಿಭಾ ಪುರಸ್ಕಾರವನ್ನ ಹಿಂದಿನಿಂದ ಹಮ್ಮಿಕೊಳ್ತಾ ಇದ್ರು. ಬಹಳ ವರ್ಷಗಳಾದ ನಂತರ ಕೆಲವು ಕಾರಣಾಂತರಗಳಿಂದ ಅವರು ಅವರ ನಿಲ್ಲಿಸಿದ ನಂತರ ನಮ್ಮ ವೆಂಕಟೇಶ್ ನಾಯ್ಕವರು ಅಸ್ಕ್ಯಾರವರು, ಅಂದ್ರೆ ಹಿಂದೆ ನೌಕರ ಸಂಘದಲ್ಲಿ ಅವರಿದ್ದು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಮಾಡ್ತಾ ಇದ್ರು. ಮತ್ತು ಈಗ ಅವರೇ ನೇತೃತ್ವವನ್ನು ವಹಿಸಿ ಪ್ರತಿ ವರ್ಷ ಕೂಡ ಏನು ನಮ್ಮ ವಿದ್ಯಾರ್ಥಿನಿಯರು ಏನ್ ಮಾರ್ಕ್ಸ್ ಅನ್ನು ಪಡೆದು ಮುಂದಿನ ಭವಿಷ್ಯವನ್ನ ರೂಪಿಸುವಂತ ಸಂದರ್ಭದಲ್ಲಿ ಅವರಿಗೆ ಬೆನ್ನು ತಟ್ಟಿ ಅವರಿಗೆ ಸನ್ಮಾನಿಸುವಂತ ಕೆಲಸವನ್ನ ಸಮಾಜದಲ್ಲಿ ನೇತೃತ್ವವನ್ನ ವಹಿಸಿ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸಮಾಜದ ಬಗ್ಗೆ ಮತ್ತು ಮುಂದಿನ ಭವಿಷ್ಯವನ್ನ ರೂಪಿಸುವಂತ ನಾಯಕರುಗಳ ಬಗ್ಗೆ ಅವರಿಗೆ ಕಳಕಳಿಯನ್ನ ಇಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಯಾಕಂದ್ರೆ ಒಂದು ಸಮಾಜದ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಬಹಳಷ್ಟು ಅಡೆತಡೆಗಳು ಮತ್ತು ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಬರ್ತಾ ಇದೆ. ಯಾವುದೇ ಒಂದು ಸಂಘಟನೆಯವರು ಮತ್ತು ಯಾರೊಬ್ಬರ ನೇತೃತ್ವವನ್ನ ವಹಿಸಿ ಆ ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಟೀಕೆ ಮಾಡುವಂತವ್ರು ಕೂಡ ಬಹಳಷ್ಟು ಜನ ಇವರೆಲ್ಲೇ ಬಹಳ ಏನು ಎತ್ತುತ್ತಾ ಇದ್ದಾರಪ್ಪ, ಅವ್ರ ಹತ್ರ ಹೋಗ್ತಾರ ಇವ್ರ ಹತ್ರ ಹೋಗ್ತಾರ ಅಂತ ಹೇಳಿ ಅದೆಲ್ಲವನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಇವತ್ತು ವೆಂಕಟೇಶ್ ನಾಯಕರಿಗೆ ಸಲ್ತದಂತ ಕೂಡ ನನಗೆ ಸಂದರ್ಭದಲ್ಲಿ. ಯಾಕಂದ್ರೆ ಸಮಾಜದಲ್ಲಿ ಪ್ರತಿಯೊಂದು ಸಮಾಜದಲ್ಲಿ ಕೂಡ ಮುಂದಿನ ಭವಿಷ್ಯವನ್ನ ರೂಪಿಸುವಂತ ಸಂದರ್ಭದಲ್ಲಿ ಸಾಧನೆ ಕೈದಿರುವಂತಹ ಸಾಧಕರಿಗೆ ಸನ್ಮಾನಿಸಿದಾಗ ಅವರ ಗುರಿಯನ್ನ ಮುಟ್ಟುವುದಕ್ಕೆ ಮತ್ತು ಸ್ವಲ್ಪ ಎತ್ತರಕ್ಕೆ ಅವರಿಗೆ ಗುರಿ ಮುಟ್ಟುವುದಕ್ಕೆ ಅವರಿಗೆ ಅನುಕೂಲ ಆಗ್ತದಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಹಾಗಾಗಿ ಬಂಧುಗಳೇ, ಸಮಾಜದ ಏನಿವತ್ತು ವಾಲ್ಮೀಕಿ ಸಮಾಜ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ರಾಯಚೂರು, ಬಳ್ಳಾರಿ, ಯಾದಗಿರಿ, ಏನು ನಮಗೆ ಕೊಪ್ಪಳ ಮತ್ತು ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ಜಿಲ್ಲೆಗಳು ನಮ್ಮ ವಾಲ್ಮೀಕಿ ಸಮಾಜ. ಇಲ್ಲಿ ಬಹುಸಂಖ್ಯಾತರು ನಾವಿದ್ದೀವಿ. ಹಾಗಾಗಿ ಇಲ್ಲಿ ಮೀಸಲಾತಿಗಳನ್ನ ಕೂಡ ನಮಗೆ ಒಂದೊಂದು ಜಿಲ್ಲೆಯಲ್ಲಿ, ಇವತ್ತು ನಮ್ಮ ಜಿಲ್ಲೆಯಲ್ಲಿ 4 ಜನ ಶಾಸಕರುಗಳು ಇವತ್ತು ಮೀಸಲಾತಿಯನ್ನಾಗಿದೆ. ಸಾಧನೆ ಮಾಡುವಂಥದ್ದು ಒಂದು ಕೆಲಸ, ಆದರೆ ಆ ಸಾಧನೆಯನ್ನ ಗುರುತಿಸಿ ಸಾರ್ವಜನಿಕವಾಗಿ ಎಲ್ಲರ ಆಶೀರ್ವಾದವನ್ನು ಪಡ್ಕೊಳ್ಳೋ ಹಾಗೆ ಮಾಡುವಂಥದ್ದು ತುಂಬಾ ಒಳ್ಳೆಯ ಕೆಲಸ. ಅದನ್ನು ಮಾಡ್ತಾ ಇದ್ದೀರಿ, ದಯವಿಟ್ಟು ಮುಂದುವರಿಸಿ. ನಿಮಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಒಂದು ಮಕ್ಕಳೇ,
ಇವತ್ತಿನ ದಿವಸ ನೀವು ಮಾಡಿರುವಂಥ ಸಾಧನೆಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ, ಅಕ್ಷರದ ಶಕ್ತಿ ಅಗಾಧ. ಅಕ್ಷರ ಅಂತ ಹೇಳಿದ್ರೆ ಕ್ಷರ ಇಲ್ಲದೆ ಇರುವಂಥದ್ದು, ಅಂದ್ರೆ ನಾಶ ಇಲ್ಲದೆ ಇರುವಂಥದ್ದು. ಅದನ್ನ ನೀವು ಪಡ್ಕೊಳ್ತಾ ಇದ್ದೀರಿ. ನೀವು ನಡೀತಾ ಇರುವಂಥದ್ದು ಆ ಪುಣ್ಯ ಪುರುಷ ವಾಲ್ಮೀಕಿಯ ಹಾಕಿಕೊಟ್ಟಂಥ ಒಂದು ಮಾರ್ಗದಲ್ಲಿ ಇಡೀ ನಮ್ಮ ಭಾರತದ ಸಮಾಜಕ್ಕೆ ದಾರಿದೀಪವಾಗಿರುವಂತಹ ಅಕ್ಷರದ ಪಿತಾಮಹ ವಾಲ್ಮೀಕಿ ಅವರು ಹಾಕಿಕೊಟ್ಟಿರುವಂತಹ ಸನ್ಮಾನದಲ್ಲಿ ನಡೀತಾ ಇರುವಂತಹ ನೀವು ಒಂದು ಸಾಧನೆಯನ್ನ, ಒಂದು ಮೊದಲನ್ನು ತಲುಪಿದ್ದೀರಿ. ನೀವು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡುವಂತಾಗಲಿ, ಭಗವಂತ ನಿಮಗೆ ಹೆಚ್ಚಿನ ಆಶೀರ್ವಾದವನ್ನ, ಅವಕಾಶವನ್ನ ತಂದುಕೊಡ್ಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಸರ್ಕಾರದ ವತಿಯಿಂದ ಹೇಳೋದಾಯ್ತು ಅಂತ ಹೇಳಿದ್ರೆ ಹಲವಾರು ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವಾಗಲಿ ಭಾರತ ಸರ್ಕಾರವಾಗಲಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ನೀವು ಪಡ್ಕೊಳ್ಳಾಕೆ ಇದೆ. ಅದನ್ನು ಕೂಡ ತಾವು ನೋಡಿ ಅದರಿಂದ ಏನು ಪ್ರಯೋಜನವನ್ನು ಪಡ್ಕೊಳ್ಬಹುದು ಅನ್ನೋದನ್ನ ತಾವು ತಿಳಿದುಕೊಂಡು ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತಿನ ದಿವಸ ಭಾರತ ಸರ್ಕಾರದಿಂದ ಆಗಲಿ, ಕರ್ನಾಟಕ ಸರ್ಕಾರದಿಂದ ಆಗಲಿ ಓದನ್ನ ನೀವು ಹೆಚ್ಚಿನ ಈ ಸಮಾಜವನ್ನು ಬೆಳೆಸಬೇಕು ಹಾಗೂ ಶೋಷಿತ ವರ್ಗಗಳನ್ನು ಮೇಲಕ್ಕೆತ್ತಬೇಕು. ಈ ನಮ್ಮ ಬಹುಸಂಖ್ಯಾತರಿರುವಂತ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮಾಜದ ಮಕ್ಕಳು ಅಂದು ಸುಮಾರು 60-50% ಓದಿದ್ರೆ ನಾವು ಮಾಡಕ್ಕೆ 20% ಕೆಳಗೆ. ಇವತ್ತಿನ ದಿವಸ 90% SLC ಮಕ್ಕಳು, 2 ಮಕ್ಕಳಿದ್ದಾರೆ. ಏನು ನಾವು 80-70 ಮಾಡೋದೇ ಒಪ್ಪ ಅಂತಿದ್ವಿ. ಇವತ್ತಿನ ದಿವಸ ನಮ್ಮ ಸರ್ಕಾರ ನೌಕರರು ಕಂಕಣಬದ್ಧರಾಗಿ ಹಿರಿಯರು ಸ್ವಲ್ಪ ಹಿಂದೆ ಹಾಕಿದ್ರು ಕೂಡ ವಾಲ್ಮೀಕಿ ಸರ್ಕಾರ ನೌಕರರು ಎಲ್ಲರೂ ಒಗ್ಗಟ್ಟಾಗಿ ಅದರ ಅವ್ರ ಸಲುವಾಗಿ, ನಮ್ಮ ಸಲುವಾಗಿ, ಏನು ನಮ್ಮ ಜೋಡಿ ತುತ್ತುಗಳ ಸಲುವಾಗಿ ಅಲ್ಲ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಕೊಟ್ಟಾಗ, ಒಂದು ಸ್ಕಾಲರ್ಶಿಪ್ಗಳು ಏನಾದ್ರೂ ಸಂಚಯನ ಮಾಡಿದಾಗ ಹಾಗೂ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿರುವ ಸಮಯದಲ್ಲಿ ಅವರಿಗೆ ಒಂದು ಸ್ಕಾಲರ್ಶಿಪ್ ಸಿಕ್ಕಾಗ ಸರಿಯಾದ ಸಮಯಕ್ಕೆ ನಮ್ಮ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಓದಬೇಕನ್ನ ಗುರಿಯಿಂದ ವರ್ಷಕ್ಕೊಂದು ಸಾರ್ತಿ ಎಲ್ಲರ ಭೇದ ಭಾವವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ಅಸ್ಕಾಳ ವೆಂಕಟೇಶ್ ಅಂತಲ್ಲ, ಇದು ವಾಲ್ಮೀಕಿ ಸಮಾಜ ಒಂದೇ ವಾಲ್ಮೀಕಿ ಗೋಕುಲಂ ಅಂತೇಳಿ ಕಂಕಣಬದ್ಧರಾಗಿ ಎಲ್ಲರೂ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ವರ್ಗದವರು ಸಪೋರ್ಟ್ ಕೊಟ್ಟಿರೋದ್ರಿಂದ ಸಮಾಜ ಸಪೋರ್ಟ್. ನನಗೆ ವಿಶೇಷವಾಗಿ ವಾಲ್ಮೀಕಿಜಿಯವರು ಬರೆದಂತ ರಾಮಾಯಣ ಬಹಳ ವಿಶೇಷ ಅನಿಸ್ತದೆ. ಯಾವತ್ತೂ ತಂದೆ ತಾಯಂದಿರ ಸಂಬಂಧಗಳು, ಅಣ್ಣ ತಮ್ಮಂದಿರ ಸಂಬಂಧಗಳು, ಗಂಡ ಹೆಂಡತಿಯ ಸಂಬಂಧಗಳು ಜಗತ್ತಿಗೆ ಹೇಳಿಕೊಟ್ಟಂತ ವ್ಯಕ್ತಿ ಯಾರಾದ್ರೆ ಅದು ವಾಲ್ಮೀಕಿ ಮಹರ್ಷಿಗಳು ಅಂತ ಹೇಳಿ ಬಯಸ್ತಾರೆ. ಬಹುಶಃ ಅವರು ರಾಮಾಯಣ ಬರೆದಿದ್ದಿಲ್ಲ ಅಂದ್ರೆ ಅಣ್ಣ ತಮ್ಮಂದರ ಸಂಬಂಧ, ಗಂಡ ಹೆಂಡರ ಸಂಬಂಧ ಯಾವ ರೀತಿ ಇರ್ತಿದ್ವು ಅನ್ನೋ ಕಲ್ಪನೆ ಮಾಡ್ಲಿಕ್ಕೆ ಊಹೆ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತಿಗೂ ಆ ಸಂಬಂಧಗಳು ನಿಚ್ಚಳವಾಗಿ ಸಮಾಜದಲ್ಲಿ ಇದೆ ಅಂದ್ರೆ ಅದು ವಾಲ್ಮೀಕಿ ಮಹರ್ಷಿಗಳ ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅಂತ ಸಮಾರಂಭದಲ್ಲಿ ನಮ್ಮ ವೆಂಕಟೇಶಣ್ಣವರ ನೇತೃತ್ವದಲ್ಲಿ ಬಹುಶಃ 20 ವರ್ಷದಿಂದ ಸಂಘಟನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ತುಂಬಾ ನನಗನ್ಸುತ್ತೆ ಅವ್ರು ಕೊಟ್ಟಂತ ಕಷ್ಟ, ಈ ಕಡೆ ಎಲ್ಲಾ ಕುಟುಂಬವನ್ನು ಬಿಟ್ಟಿದ್ದಾರೆ, ಎಲ್ಲವೂ ಬಿಟ್ಟು ಸಮಾಜಕ್ಕೆ ಏನೇ ಕುತ್ತು ಬಂದರು ರಾಯಚೂರು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾರೆ. ಪಾಪ ಕಳೆದ ಸಾರಿ ನಮ್ಮ ಪ್ರತಿಭಟನೆಯನ್ನು ನೀಟ್ ಪೇಪರ್ ಲೀಕ್ ವಿರುದ್ಧ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಅತ್ಯಂತ ಅಮಾನುಷ ಹಲ್ಲೆ ಮತ್ತು ಪೆಲೆಟ್ ಗನ್ ಬಳಕೆ ಪ್ರಕರಣದ ವಿರುದ್ಧ ವಿರೋಧ ಪಕ್ಷಗಳ ಪ್ರಶ್ನೆಗೆ ಉತ್ತರಿಸುವ ಬೇಕಾದ ಗೃಹ ಸಚಿವರು ಅಧಿವೇಶನ ಆರಂಭದಿಂದಲೂ ಸದನಕ್ಕೆ ಬಾರದೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನೇ ಗಾಳಿಗೆ ತೂಗಿದ್ದಾರೆ. ಸಂಸದ ಜಿ ಕುಮಾರ್ ನಾಯಕ ಆರೋಪಿ ಅವರಿಂದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜುಲೈ 20ರಿಂದ ಮುಂಗಾರು ಅಧಿವೇಶನ ಆರಂಭಗೊಂಡಿದೆ. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆ ಏಕಾಏಕ ಕೈಗೊಂಡಿರಲಿಲ್ಲ. ಕಳೆದ 40 ದಿನಗಳಿಂದ ನೀಟ್ ಪೇಪರ್ ಲೀಕ್ ಹಾಗೂ ಶಿಕ್ಷಣ ಸಚಿವ ರಾಜೀನಾಮೆಗೆ ಆಗ್ರಹಿಸಿ ಮುಂದುವರೆದಿತ್ತು. ವಿದ್ಯಾರ್ಥಿಗಳಿಗಾದ ಅನ್ಯಾಯದ ವಿರುದ್ಧ ನಡೆದ ಪ್ರತಿಭಟನೆ ಮೇಲೆ ಅಮಾನುಷ ಹಲ್ಲೆ ನಡೆಸಲಾಯಿತು. ಕಾನೂನು ಬಾಹಿರವಾಗಿ ಪ್ಯಾಲೆಟ್ ಗನ್ ಬಳಕೆ ಮಾಡಲಾಗಿತ್ತು. ಈ ಘಟನೆಗೆ ಸಂಬಂಧಿಸಿದ ದೇಶದ ಸರ್ವೋಚ್ಚ ವೇದಿಕೆಯಾದ ಲೋಕಸಭೆಯಲ್ಲಿ ಉತ್ತರಿಸುವ ಜವಾಬ್ದಾರಿಯನ್ನು ಇತ್ತ ಪ್ರಧಾನಮಂತ್ರಿ ಆತ ಗೃಹ ಸಚಿವರು ನಿರ್ವಹಿಸದೇ ಇರುವುದು ಖಂಡನೀಯವಾಗಿದೆ. ರಾಷ್ಟ್ರೀಯತೆಗೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ, ಬಳಸ್ಕೊಂಡಾರ ಇಲ್ಲ, ಬಳಸ್ಕೊಳ್ಳಿ, ಪರವಾಗಿಲ್ಲ, ಬೇಡ ಅಂತ ಹೇಳೋದು. ಬಟ್ ಇಟ್ ಹ್ಯಾಸ್ ಬಿಕಮ್ ಅ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎವ್ರಿಬಡಿ. ಅದೇ ಮಾತಲ್ಲಿ ಹೇಳಿದ ಮೇಲೆ ಕೂಡ ಅದನ್ನ ನಿಂತ್ಕೊಂಡು ಎದೆ ಕೊಡುವಂತ ಶಕ್ತಿ ನಮ್ಗೆ ಇಲ್ಲ ಇವತ್ತಿನ ದಿವಸ ಅಂತ ಹೇಳಿದ್ರೆ ಬಹಳ ಬೇಜಾರ.
ಅವರೇ ಉತ್ತರ ಕೊಟ್ಟಿದ್ರು ನಿಮಗೆ, ರಾಷ್ಟ್ರೀಯತೆ ಸಲುವಾಗಿ ಬಳಕೆ ಮಾಡ್ತಿದ್ರು. ಹೇಳ್ಬೇಕು, ರಾಷ್ಟ್ರೀಯತೆ ಅಲ್ಲ ಇದು, ನಮ್ಮ ದೇಶದ ಪ್ರತಿಯೊಬ್ಬರಿಗೂ ನಾನು ಮಾಡ್ತಾ ಇರೋದು ಒಂದು ಒಳ್ಳೆಯ ಕೆಲಸ, ಇದು ರಸ್ತೆ ಕೊಟ್ಟಂಗೆ, ನೀರು ಕೊಟ್ಟಂಗೆ, ಗಾಳಿ ಕೊಟ್ಟಂಗೆ ಅಂತ ಕೇಳಬೇಕಾಗಿತ್ತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಹೇಳಲಾರ್ದೇನೆ ಬಿಟ್ಟಿರುವಂತದ್ದು ನಮ್ಮ ದುರ್ದೈವ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದೇ ರೀತಿಯ ವ್ಯವಸ್ಥೆ ಬ್ರೆಜಿಲ್ ದೇಶದಲ್ಲೂ ಇದೆ. ನಾವೇನ್ ಕರಿತಿದ್ವಿ, UPI ಅಂತ ಕರಿತೀವಿ, ಅವರು ಪಿಕ್ಸ್ ಅಂತ ಕರೀತಾರೆ, PIX. ಚೆಕ್ ಮಾಡಿ, ಪಿಕ್ಸ್ ಅಂತ. ಪಿಕ್ಸ್ ಇಸ್ ಆಲ್ಸೋ ಎಕ್ಸಾಕ್ಟ್ಲಿ ಸಿಮಿಲರ್ ಅರೇಂಜ್ಮೆಂಟ್. ಅವ್ರ ಮೇಲೂ ಎಕ್ಸಾಕ್ಟ್ಲಿ ಸೇಮ್ ದಬಾವಣೆ. ಆದ್ರೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. Please mind your own business is the reply from President of Brazil. ನಾವೇ ಕೊಡ್ಬೇಕಂತ ಕೇಳಿದ್ರು. ಈಗ ಇಲ್ಲೇ ಸಂಸದರಿದ್ದಾರೆ, ನಾವಿದ್ವಿ, ಅವ್ರು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕೊಡಲೇಬೇಕಂತೇಳಿ 2 ಬಾರಿ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರ ಕೊಡಬೇಕಂತೇಳಿ ಸ್ಪಷ್ಟವಾಗಿ ನಮ್ಮೆಲ್ಲರ ಮುಂದೆ ಹೇಳಿದ್ದಾರೆ. ಎಲ್ಲರಿಗೂ ಅವಕಾಶ ಇತ್ತು, ಎಲ್ಲರೂ ಕೇಳಿಲ್ಲ ಅಂತ ಯಾರು ಪ್ರಶ್ನೆ ಇಲ್ಲ. ಕೊಡೋ ಕಾಲಕ್ಕೆ ಒಬ್ಬರು ನಾನ್ ವೆಜಿಟೇರಿಯನ್ ತಿಂತಾರೆ, ಒಬ್ರು ವೆಜಿಟೇರಿಯನ್ ತಿಂತಾರೆ, ಒಬ್ಬರು ದಾಲ್ ತಿಂತಾರೆ, ಒಬ್ಬರು ಕರಿ ತಿಂತಾರೆ, ಒಬ್ರು ಎಗ್ ನನ್ನಂತೂ ಪ್ರಶ್ನೆ ನಿಮ್ಗೆ ಗೊತ್ತಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಪ್ರಶ್ನೆ ಎಲ್ಲರಿಗೂ ಗೊತ್ತಿದೆ. ಲೋಕಸಭಾ ಸದಸ್ಯರು ನಾನು ಹೇಳಿದ್ರೆ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಬಂದಿಲ್ಲ. ನಾನು ಪ್ರಮಾಣದಲ್ಲಿ ನನಗೆ 56 ವರ್ಷದಿಂದ ಈ ಪಕ್ಷದಲ್ಲಿ ಅದಕ್ಕೆ ಕೊಟ್ಟಿಲ್ಲ ಹೇಳ್ತೇನೆ. ನಾನು ಸ್ಪಷ್ಟ ತಿಳ್ಕೊಳ್ಳಿ, ನಾನು ಫೆಬ್ರವರಿ ತಿಂಗಳಲ್ಲೇ ಹೈಕಮಾಂಡ್ ಹೋಗಿ ಹೇಳಿದ್ದೇನೆ, ಮೊದಲು ಏನು ನಡೀತಾ ಇದೆ ಅದನ್ನೆಲ್ಲ ಸರಿಪಡಿಸಿದ್ರೆ ಪಕ್ಷಕ್ಕೆ ಹಾನಿ ಆಗಬಾರ್ದು, ಆಡಳಿತಕ್ಕೆ ಹಾನಿ ಆಗಬಾರ್ದು. ನಾವು ಸ್ಯಾಕ್ರಿಫೈಸ್ ಮಾಡಿ ನಾವು 3-4 ಮಂದಿ ತಯಾರಿದ್ವಿ. ನೀವು ಯಾರು ಜನ ಆಗಬೇಕಂತ ಮಾತುಗಳು ಕೊಟ್ಟು ಮಾಡೋದನ್ನು ಹೇಳಿದೆ ಸರ್. ನೀವು ಹೈಕಮಾಂಡ್ ಹೇಳೋದಕ್ಕೆ ಬಹುಶಃ ಸ್ವಲ್ಪ ನಾನು ಹೇಳ್ಬೋದು. ಯಾವುದೇ ಪಕ್ಷದಲ್ಲಿ ಹೈಕಮಾಂಡ್ ಇರ್ತಕ್ಕಂಥದ್ರ ನಾವು ಚಿಲ್ಲರಾಗಿ ಕಾಣೋದಿಲ್ಲ. ಕೆಲವರು ಕಾಣ್ತಾರೆ, ನಾನು ಚಿಲ್ಲರಾಗಿ ಕಾಣೋದಕ್ಕೆ ಎಲ್ಲ ಹೇಳಿದೆ. 56 ವರ್ಷ ಉಳ್ಕೊಂಡಿದ್ದೀನಿ. ನಾನು ಯಾರ ವಿಷಯ ಎಂದು ಯಾವ ಸಂದರ್ಭದಲ್ಲಿ ಹೇಳಕ್ ಹೋಗೋದಿಲ್ಲ. ದಟ್ ಈಸ್ ಮೈ ಪ್ರಿನ್ಸಿಪಲ್. ಯಾರಿಗೆ ಎಗನೆಸ್ಟ್ ಆಗೋ ನಾನು ನನ್ನ ಜೀವನದಲ್ಲಿ ಮಾತಾಡಲಿ. ಇವತ್ತು ನನಗೆ ನಿಮ್ಮನ್ನು ಮಾತಾಡಿಲ್ಲ. ನೀವು ನಾವು ಕೂತಿರೋ ಅನೇಕ ಬಾರಿ ನಾವು ಮಾತಾಡಿದ. ನಾನು ಎಂದಾದ್ರೂ ನಮ್ಮ ವಿರೋಧಗಳ ಬಗ್ಗೆ ಮಾತ್ರ ಮಾತಾಡಿದ ಬಹಳಷ್ಟು ಡಿಸ್ಕಸ್ ಮಾಡಿದ್ದೀನಿ. ನೀವು ನಾವು ಪರ್ಸನಲ್ ಎಷ್ಟು ಹೋಗೋದ್ರಲ್ಲಿ ಎಂದಾದ್ರೂ ನಾನು ಒಬ್ಬರ ಬಗ್ಗೆ ವಿರುದ್ಧವಾಗಿ ಮಾತಾಡಿದಿನ? ನಾನು ನೇಚರ್ ಅದು. ನಾನು ಯಾಕೆ ದೊಡ್ಡವ್ರು ಮಾಡ್ಬೇಕು? ಅವ್ರನ್ನು ರಾಜಕೀಯದಲ್ಲಿ ನಾವು ಬೇರೆ ಕೊಡಬಾರ್ದು ಅಂತ ಪ್ರಶ್ನೆ ಅಲ್ಲ. ಸಂಸದರ ಅಧ್ಯಕ್ಷದಲ್ಲಿ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಿತ್ತು, ಮಾಜಿ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಿತ್ತು, AICC ಜನರಲ್ ಸೆಕ್ರೆಟರಿ ಭೇಟಿಯಾಗಿದ್ದಿತ್ತು. ನಮ್ಮ ಪಾರ್ಲಿಮೆಂಟ್ನಾಗೆ ಅನ್ಯಾಯ ಮಾಡಬಾರ್ದು, ಪಾರ್ಲಿಮೆಂಟ್ಗೆ ಅವಕಾಶ ಕೊಡುತ್ತೇಳಿ ಅವ್ರು ಕೇಳಿದ್ರು. ಗೌರವಾನ್ವಿತ ಮಾಧ್ಯಮ 56% ಮೀಸಲಾತಿ ಹಾಗೂ ಮೀಸಲಾತಿ ಕಾಯ್ದೆಯನ್ನು ಸಂವಿಧಾನದ 9ನೇ ಅನುಸೂಚನೆಗೆ ಸೇರಿಸುವ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿರೀಕ್ಷಿತ ಮಟ್ಟದಲ್ಲಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಸಂಸದ VS ಉಗ್ರಪ್ಪ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 56% ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಗೆ 15% ಬದಲಿಗೆ 16%, ಪರಿಶಿಷ್ಟ ಪಂಗಡಕ್ಕೆ 3% ಹಾಗೂ ಹಿಂದುಳಿದ ವರ್ಗಗಳಿಗೆ 32% ಮೀಸಲಾತಿ ನೀಡಬೇಕು. ಈ ಹಿಂದೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಿಗೆ 42% ಮೀಸಲಾತಿ ನೀಡುವ ಪ್ರಸ್ತಾವವೂ ಇತ್ತು ಎಂದು ಹೇಳಿದರು. ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು, ರಾಜ್ಯ ಸರ್ಕಾರ ಈಗಾಗಲೇ ಹಿರಿಯ ನ್ಯಾಯವಾದಿ ರವಿ ವರ್ಮಾ ಕುಮಾರ್ ಅವರನ್ನು ನೇಮಿಸಿರುವುದು ಸ್ವಾಗತಾರ್ಹ. ಪ್ರತಿಭಾನ್ವಿತ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೆರಿಟ್ ಸ್ಕಾಲರ್ಶಿಪ್ಗಾಗಿ 228.3 ಕೋಟಿ ಬಿಡುಗಡೆ ಮಾಡಿರುವುದು ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ರಾಜ್ಯದ ಸಂಸದರನ್ನು ಅವರು ರಾಜ್ಯ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕೇಳಲ್ಪಟ್ಟಿದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ನಿಮಗೇನಾದ್ರೂ ದಮ್ಮು ತಾಕತ್ತು ಬಿಜೆಪಿನವರಿಗೆ ಬದ್ಧತೆ ಏನಾದರೂ ಇದ್ರೆ, ಸಂವಿಧಾನ ಗೊತ್ತಿದ್ರೆ, ಸಾಮಾಜಿಕ ನ್ಯಾಯ ಗೊತ್ತಿದ್ರೆ, ಎಸ್ಸಿಗಳಿಗೆ OBCಗಳಿಗೆ ನಿಮ್ಮ ಪಾರ್ಟಿಯ ದೇಣಿಗೆ ಏನು, ಕಾಂಗ್ರೆಸ್ಸಿನ ದೇಣಿಗೆ ಏನು, ಅಥವಾ ಉಗ್ರಪ್ಪ ಮತ್ತು ಅವರ ಸ್ನೇಹಿತರ ದೇಣಿಗೆ ಏನು ಅನ್ನೋದ್ರ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ನಾನು ಸಿದ್ಧರಿದ್ದೇನೆ.
ನೀವು ಎಲ್ಲಿ ಬೇಕಾದ್ರೂ ಕರೀರಿ, ರಾಯಚೂರಲ್ಲಿ ಕರೀರಿ ಅಥವಾ ವಿಧಾನಸೌಧದಲ್ಲಿ ಕರೀರಿ, ನಿಮ್ಮ ಆ ಚರ್ಚೆಗೆ ನಾನು ಸಿದ್ಧನಿದೆ. ನಿಮ್ಮ ಯೋಗ್ಯತೆಗೆ ನೀವೇ ಪತ್ರ ಬರೆದಿದ್ದೀರಿ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಮಿಸ್ಟರ್ ಶ್ರೀರಾಮುಲು. ನಾನು ಹೇಳಿರುವಂತ ಅಂಕಿ ಅಂಶಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ನಾನು ಯಾವುದೇ ಕ್ಷಮೆ ಕೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ. ನಾಚಿಕೆ ಆಗೋದಿಲ್ಲ ನಿಮ್ ಸರ್ಕಾರ ಬರೆದು 9th ಶೆಡ್ಯೂಲ್ಗೆ ಸೇರಿಸೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ರೆಕಮೆಂಡ್ ಮಾಡಿದ್ರಿ? ಆ SC/ST ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ನ ಸ್ಕಾಲರ್ಶಿಪ್ ಕೊಡಿಸೋ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರಿ ರಾಜಕಾರಣ ಮಾಡ್ತೀರಿ? ನಾನು ಇಷ್ಟೇ ಹೇಳ್ತೇನೆ, ಸಮಾಜವನ್ನ ಪಕ್ಷದ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಪಕ್ಷದ ಇದರ ಮೇಲೆ ಸಮಾಜವನ್ನು ಒಡೆಯುವಂತ ಪ್ರವೃತ್ತಿ ನನಗಿಲ್ಲ ಅಂತ. ಆದ್ರೆ ನೀವು ಅನಿವಾರ್ಯವಾಗಿ ನಿಮ್ಮ ಪಕ್ಷದ ಹೆಸರಿನಲ್ಲಿ ಹೇಳಿಕೆ ಮಾಡಿರೋದ್ರಿಂದ ನಾನು ಸ್ಲಂ ಹಾಗೂ ವಿಶೇಷ ವರ್ಗಕ್ಕೆ ಸೇರಿದ ನಿವೇಶನ ರಹಿತ ಮತ್ತು ವಸತಿಹೀನ ಕುಟುಂಬಗಳಿಗೆ ಕೂಡಲೇ ನಿವೇಶನ, ಹಕ್ಕುಪತ್ರ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ದಲಿತ ಸಮರ ಸೇನೆ ಕರ್ನಾಟಕದ ರಾಜ್ಯ ಸಂಘಟನಾ ಸಂಚಾಲಕ ನೀಲಕಂಠ ಅನಿಲ್ ಆಗ್ರಹಿಸಿದರು. ನಗರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ HIV ಪೀಡಿತರು, ದೇವದಾಸಿಯರು, ವಿಧವೆಯರು, ಬೀದಿ ವ್ಯಾಪಾರಿಗಳು, ನಿರ್ಗತಿಕರು, ಅಂಗವಿಕಲರು, ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳು ಸೇರಿದಂತೆ ವಿಶೇಷ ವರ್ಗಕ್ಕೆ ಸೇರಿದ ಅನೇಕ ಕುಟುಂಬಗಳು ಹಲವು ವರ್ಷಗಳಿಂದ ನಿವೇಶನ ಮತ್ತು ವಸತಿ ಸೌಲಭ್ಯವಿಲ್ಲದೆ ಸಂಕಷ್ಟ ಎದುರಿಸುತ್ತಿವೆ. ಸರ್ಕಾರದ ಆದೇಶದಂತೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ತುರ್ತಾಗಿ ನಿವೇಶನ ಹಾಗೂ ಪುನರ್ವಸತಿ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕವಿತಾಳ ಪಟ್ಟಣದಲ್ಲಿ ಅಲೆಮಾರಿ ಸಮುದಾಯದ 100ಕ್ಕೂ ಹೆಚ್ಚು ಫಲಾನುಭವಿಗಳಿಗಾಗಿ ಸರ್ವೆ ನಂಬರ್ 19/2ರಲ್ಲಿ 3 ಎಕರೆ 35 ಗುಂಟೆ ಜಮೀನು ಗುರುತಿಸಿ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಆದರೆ ಸುಮಾರು 8 ತಿಂಗಳು ಫಲಾನುಭವಿಗಳಿಗೆ ಹೆಚ್ಚು ಫಲಾನುಭವಿಗಳು ಅಲೆಮಾರಿ ಜನರಿದ್ದಾರೆ. ಆ ಅಲೆಮಾರಿ ಜನಗಳ ಪಟ್ಟಿ ಕೂಡ ಈಗಾಗಲೇ ಮನೆ ಜಿಲ್ಲಾಧಿಕಾರಿ ಆಯ್ಕೆ ಸಮಿತಿಯಲ್ಲಿ ಕೂಡ ಅನುಮೋದನೆ ಕೂಡ ಬಂದಿದೆ. ಅವ್ರಿಗೆ ಈಗಾಗಲೇ 3 ಎಕರೆ 35 ಗುಂಟೆ ಕೂಡ ಭೂಮಿ ಕಾಯ್ದಿರಿಸಿ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ. ಅವರ ಹೆಸರಿಗೆ ಪಾಣಿ ಕೂಡ ಬಂದಿದೆ. ಆದ್ರೆ ಇಲ್ಲಿವರೆಗಾಯ್ತು ಆ ಅಧಿಕಾರಿಗಳು ಅಂತ ನಾವು ಎಷ್ಟು ಮನವಿ ಮಾಡಿಕೊಟ್ರು ಕೂಡ ಸ್ಥಳಾಂತರಿಸಕ್ಕಾಗ್ತದೆ. ಆ ಭೂಮಿನ ಈಗಾಗಲೇ ಬೇರೆಯವ್ರು ಕಳಿಸೋದಕ್ಕೆ ರೆಡಿಯಾಗಿ ಕುಂತ್ಕೊಂಡಿದ್ದಾರೆ. ಭೂಮಿ ಲೆವೆಲಿಂಗ್ ಮಾಡಿದ್ದಾರೆ, ಕಲ್ಲು ಗಡಿಗುಟ್ಟು ಕೂಡ ಮಾಡಿದ್ದಾರೆ, ಎಲ್ಲನೂ ರೆಡಿ ಆಗಿದೆ. ಬಟ್ ಅಲ್ಲಿರಂತ ಫಲಾನುಭವಿಗಳು ಬೀದಿಯಲ್ಲಿ ಇರೋ ಕಾರಣಕ್ಕೋಸ್ಕರಿಂದ ನಾವು ಮನೆ ಜಿಲ್ಲಾಧಿಕಾರಿ ಹತ್ರ ಬೇಡ್ಕೊಳ್ಳೋದು ಅಂದರೆ ಅವ್ರನ್ನ ಈ ಕೂಡಲೇ ಶಿಫ್ಟಿಂಗ್ ಮಾಡಿದ್ರೆ ಅವ್ರಿಗೆ ಜೀವನಕ್ಕೆ ಒಂದು ಆಧಾರ ಆಗಿ ಅವರೊಂದು ಭವಿಷ್ಯತ್ವ ನಿರ್ಮಾಣ ಮಾಡ್ಕೊಂತಾರೆ ಅನ್ನೋದು ಒಂದು ಮನೆಗೆ ಒಂದು ಬೇಡಿಕೆ ಇದೆ ಸರ್. ಎರಡನೇ ಬೇಡಿಕೆ ಬಂದ್ಬಿಟ್ಟು ಸರ್, ಆ ಲಿಂಗಸ್ಕೂರು ತಾಲೂಕಿನಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ, ದಲಿತ ಮತ್ತು ಇನ್ನಿತರ ಎಲ್ಲಾ ವರ್ಷಗಳಿಂದ 8 ಹಕ್ಕೊತ್ತಾಯಗಳನ್ನು ಇಟ್ಕೊಂಡು, ಬೇಡಿಕೆಗಳನ್ನು ಇಟ್ಕೊಂಡು ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಾಸಿಸುತ್ತಿರುವ ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳ ಮಹಿಳೆಯರಿಂದ ದಿನಾಂಕ 13/8/2026 ಗುರುವಾರ ಬೆಳಗ್ಗೆ 11 ಗಂಟೆಯಿಂದ ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಾವಿರಾರು ಮಹಿಳೆಯರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವ ಕುರಿತು ಏನಪ್ಪಾ ಅಂತಂದ್ರೆ, ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ವಿಶೇಷ ವರ್ಗಕ್ಕೆ ಸೇರಿರುವ ಅನೇಕ ಅಸಂಘಟಿತ ಸಮುದಾಯಗಳಾದ HIV ಸೋಂಕಿತರು, ದೇವದಾಸಿಯರು, ವಿಧವೆಯರು, ಬೀದಿ ಬದಿ ವ್ಯಾಪಾರಿಗಳು. ನಾವು 19ನೇ ವಾರ್ಡ್ ರಾಮಕೃಷ್ಣ ಕಾಲೋನಿ ಮೇಲೆ ವಾಸ ಮಾಡ್ತೀವಿ ಸರ್. ನಾವು ಸುಮಾರು ಏನಿಲ್ಲ ಅಂದ್ರೆ 200-250 ಕುಟುಂಬಗಳು ಅಲ್ಲಿ ವಾಸ ಮಾಡ್ತಿದ್ವಿ. ಅಲ್ಲಿ ಅದ್ರಾಗ ಪ್ರತಿಯೊಬ್ಬರು ಇಂದಿರ DC ಅವರು ಬಂದು ನಮ್ಮನ್ನ ಎಲ್ಲ ನೋಡಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಾರ. ಅಬ್ಬಾಯಿ ಸಾಹೇಬರು ಬಂದಾರ. ಅಲ್ಲಿ ಬಂದು ಎಲ್ಲ ಇದಾಗಿಂದ ನಮಗೆ ಭೂಮಿ ಕೂಡ ಗುರುತಿಸಿದ್ದಾರೆ. ಭೂಮಿ ಗುರುತಿಸಿ ಲೇವಲ್ ಮಾಡಿ ಆಮೇಲೆ ಶಿಫ್ಟಿಂಗ್ ಕೊಡೋ ಟೈಮ್ನಲ್ಲಿ ಅವರು DC ಅವರು ತಮ್ಮ ಇದರಲ್ಲಿ ಹೋಗ್ಬಿಟ್ರು. ಅವರು ಆಗಿಂದ ಈಗ ಬಂದಿರೋ DC ಅವರು ನಮ್ಗೆ ಶಿಫ್ಟಿಂಗ್ ಕೊಡ್ತಾರ ಅಂತಂದು ತಿರ್ಗಕತ್ತೀವಿ. ಅವ್ರು ಶಿಫ್ಟಿಂಗಿಂದ ಸುದ್ದಿನೇ ತಗೊಳ್ರಿ ಅವ್ರು ನಮ್ಗೆ. ಆದ್ರೂ ಹೋದ್ರು ಕೂಡ ಮನುಷ್ಯರಿಗೆ ಗೌರವ ಕೊಡೋ ಲೆಕ್ಕದಲ್ಲಿನೂ ಅವ್ರು ಇಲ್ಲ. ಯಾಕಂದ್ರೆ ನಾವು ಒಂದು ಮಹಿಳೆಯರಂತಂದು ಅವ್ರು ಗೌರವನೂ ಕೊಡವಲ್ರು ನಮಗೆ. ಯಾಕಂದ್ರೆ ದೂರ ಸರಿ, ನೀವು ಇಲ್ಲಿ ನಿಂದ್ರಕ್ಕೆ ಇದಿಲ್ಲ, ನಮಗೆ ಇರಿಟೇಷನ್ ಆಗ್ತಾ ಅಂತ ಅವರು DC ಅವ್ರು ನಮ್ಗೆ ಹಿಂದಕ್ಕೆ ಸರಿಸ್ತಿದ್ದಾರ.
ಈಗ ಕೆಲಸ ಮಾಡಲ್ಲ ಅವ್ರದಂಗೆ ಆವತ್ತಲ್ಲಿ ಹತ್ರ ನಮಗೆ ಕಾಣಿಸಬಹುದು. ಈಗ ಏನಂತ ಕೇಳ್ತಾ ಇದೀವಿ ಅಂದ್ರೆ ನಮಗೆ ಅರ್ಜೆಂಟ್ ಆಗಿ ನಮಗೆ ಶಿಫ್ಟಿಂಗ್ ಕೊಡ್ಬೋದು. ಯಾಕಂದ್ರೆ ಅಲ್ಲಿ ನಮಗೆ ಬಹಳ ಕೀಳ್ಮಟ್ಟಕ್ಕೆ ಇದೀವಿ ನಾವು. ಬೇಕಿದ್ರೆ ಎಲ್ಲರನ್ನ ಕೇಳ್ಬೋದು ನೀವು ಶಿಫ್ಟಿಗೆ. ನಾವು ಎದ್ರ ಸಲ ಕೇಳಕತ್ತೀವಿ ಅಂದ್ರೆ ನಮ್ಗೆ ಅಲ್ಲಿ ಹಾವು ಚೋಳು ಎಲ್ಲ ರೀತಿಯಿಂದ ನಮಗೆ ಬಹಳ ತೊಂದರೆ ಕೊಡಕತ್ತೀವಿ. ಅದ್ರ ಸಲುವಾಗಿ ನಾವು ಆದಷ್ಟು ಬೇಗ ನಮ್ಗೆ ಶಿಫ್ಟಿಂಗ್ ಕೊಟ್ಟರೆ ಈಗಿರೋ DC ಅವರು ನಾವು ಅಲ್ಲಿ ಹೋಗಿ ನಾವು ವಾಸ ಮಾಡ್ಬೇಕಂತೀವಿ ಸರ್. ಆ ವಾಸಕ್ಕಂತಂದು ನಾವು ಭಾಳ ಈಗ ಬಂದಾಗಿದ್ದ ಕೇಳ್ತೀವಿ ಅವ್ರು ಕೊಡಬಹುದು. ಅದ್ರ ಸಲುವಾಗಿ ಅದು ಒಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಆಗಸ್ಟ್ 10ರಂದು ಬೆಳಿಗ್ಗೆ 10:30ಕ್ಕೆ ನಗರದ ವೀರಶೈವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸಂಗೀತ, ನಾಟಕ ಹಾಗೂ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಪಂಪಪತಿ ಹೋಗರ ತಿಳಿಸಿದರು. ನಗರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುವ ಜನತೆ ಹಾಗೂ ಸಾರ್ವಜನಿಕರಲ್ಲಿ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಸಾಂಸ್ಕೃತಿಕ ಸಡಗರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ವಚನ ಗಾಯನ, ರಂಗಗೀತೆ, ಜನಪದ ಗೀತೆ ಹಾಗೂ ತತ್ವಪದ ಗಾಯನ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ. ಮಂಜುನಾಥ್ ಪಾಟೀಲ್ ರವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಸಿದ್ದರಾಮಯ್ಯ ಹಿರೇಮಠ್ ಮತ್ತು ಹೇಮರೆಡ್ಡಿ ಪಾಟೀಲ್ ಮತ್ತು ಇನ್ನೂ ಕೆಲವು ಅತಿಥಿಗಳು ಇದರಲ್ಲಿದ್ದಾರೆ. ಈ ಒಂದು ಕಲಾ ಹಾಡುಗಾರಿಕೆ ಇದರಲ್ಲಿ ಈ ಒಂದು ವಿಭಾಗದಲ್ಲಿ ವೀರೇಂದ್ರ ಕುಮಾರ್ ಕುರ್ಣಿ, ದೀಪಾ ಮತ್ತು ಒಬ್ಬ ಚೌಕರಿತ ನಾನು, ನಂತರ ಶಶಿಧರ್ ಉಗಾರ್ ಮತ್ತು ಆ ಕಾಲೇಜಿನ ಕೆಲವು ಪ್ರಶಿಕ್ಷಣಾರ್ಥಿಗಳು ಕೂಡ ಈ ಒಂದು ಹಾಡುಗಾರಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಒಂದು ನಾಟಕ ಕೂಡ ನಂತರ ಪ್ರದರ್ಶನವಾಗ್ತಾ ಇದೆ. ಆ ನಾಟಕದಲ್ಲಿ ವೀರಶಂಕರ ಲಕ್ಷ್ಮಣನ ಪಾತ್ರದಲ್ಲಿ ನರಸಿಂಹ ಚಿಕ್ಕೂರು ಮಾಡ್ತಾ ಇದ್ದಾರೆ. ನಿತೀಶ್ ಗಾರ್ಮೆಂಟ್ ಪಾತ್ರದಲ್ಲಿ ಶ್ರೀ ನರಸಿಂಹರು ವೆಂಕಟರಮಣವರು ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ದಿಗ್ಗಿ ವೆಂಕಟಪ್ಪ ಪಾತ್ರದಲ್ಲಿ ರಂಗಸ್ವಾಮಿಯವರು, ನಂತರ ಕೋಮಲ ಪಾತ್ರದಲ್ಲಿ ಪಂಪಾಪತಿ ನಾನು, ನಂತರ ದರ್ಶನ ಪಾತ್ರದಲ್ಲಿ ದೇವಣ್ಣನವರು, ನಂತರ ಸಾಗಾನ ಪಾತ್ರದಲ್ಲಿ ಚಂದ್ರಶೇಖರ್ ಅವರು ಭಾಗವಹಿಸಿದ್ದಾರೆ. ನಂತರ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ಶ್ರೀ ವೀರೇಂದ್ರ ಕುಮಾರ್ ಕುರ್ಡಿಯವರು, ತಬಲವನ್ನು ಶ್ರೀ ಸುರೇಶ್ ಕುಮಾರ್ ಅವರು ನಿರ್ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ಶ್ರೀ ಸುರೇಶ್ ಕುಮಾರ್ ಆಲ್ಪೂರ್ ಅವರು ನಿರ್ವಹಿಸಲಿದ್ದಾರೆ.